ವಜ್ರದ ಮುದ್ರ ನಿನಗೆ ನೀವೇನೆಂದ ಮೈದುನ ಬಂದು ಬಂದವರು ಈಗ ನಿನಗೆ ಸಂಬಂಧದ ಬೆಲೆ ಗೊತ್ತಾಗುತ್ತಾ ಉಂಟಲ್ವೋ? ಯಾಕೆ ನೀನು ಕಷ್ಟದಲ್ಲಿದ್ದೀನೋ ಕಾರಣಕ್ಕಾಗಿ ಪಾಂಚಾಲಿ ಆ ದಿವಸ ಮಯಮಂಟಪದಲ್ಲಿ ನಮ್ಮನ್ನ ಸುಯೋಧನ ಕಾಲು ಜಾರಿ ಬಿದ್ದಾಕ್ಷಣ ಹೇಳಿದೆ, ಒಲಿಯದೆ ಬಿದ್ದಿರೆ ಬಾಬೋ ಕುರುಕುಲದ ದೇವೋ, ನಿಮ್ಮಪ್ಪ ಕುರುಡಾದರೆ ನೀವು ಕುರುಡರೆ ಒಂದು ಕೇಳಿದವಳು ನೀನ್ಯಾರ ಮೇಲೆ ಅವತ್ತು ಬಾವನು ನೆನಪಾಗಲಿಲ್ಲ, ಇವತ್ತು ಕಷ್ಟ ಬಂತು ಮೈದೂರು ನೆನಪಾಗುತ್ತಾ ಉಂಟು. ಅಂತ ಕರೆದ್ರೆ ಬರ್ಲಿಕ್ಕಾಗದೆ ಇದ್ದಂತಹ ಕಾರಣ ನೀನು ಪುಷ್ಪವತಿ ಸತ್ಯ ಯೋಚನೆ ಮಾಡಿದ್ರು. ಹಸ್ತಿನಾವತಿಯ ಸಭೆಯಲ್ಲಿರುವವ ಗುರು ಸಾಮ್ರಾಟ್ ನಮ್ಮಣ್ಣ ಸುಯೋಧನ ಅಂತಹ ಪುಣ್ಯ ಸಭೆಗೆ ಬಾ. ಪುಷ್ಪವತಿ ಆದಂತಹ ನೀನು ಆ ಸಭೆಯಲ್ಲಿ ನನ್ನಮ್ಮನಿಂದ ಪರವತಿಯಾಗು. ಸುಮ್ಮನೆ ಹಠ ಮಾಡಬೇಡ. ಒಂದರಾಯಿತು ಬಾರದಿದ್ದರೆ ನಾನೇ ಹೇಳ್ಕೊಂಡು ಹೋಗ್ತೇನೆ. ಜಾಗೃತಿ. ಮೈ ಮೇಲೆ ಕೈ ಮಾಡುವಯ್ಯ. ಮೈ ಮೇಲಲ್ಲ, ತಲೆಯ ಮೇಲೆ. ಮೈದುನ ಅತ್ತಿಗೆ ಬಾಬಾ ಒತ್ತಿಗೆ ಮಗನೇ, ಮಗ ತಾಯಿಗೆ, ನನ್ನ ಬಂಧುವೇ, ಒಂದು ಬಾಂಧವರಿಗೆ ಅನ್ಯಾಯ ಮಾಡದಿರು. ಅನ್ಯಾಯವನ್ನು ಮಾಡಬೇಡ. ನೋಡುವ
ಭೀಷ್ಮಾಚಾರ್ಯರಾದ್ರಲ್ಲ ಅಂತ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ. ಕೃಪಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ. ಏನ್ ಇವರಿಗೆಲ್ಲ ಕಿವಿ ಕೇಳಿಸುದಿಲ್ವಾ? ಬಾಯಿ ಬರುವುದಿಲ್ವಾ? ಇಲ್ಲಿ ಹೋದ್ರೆ ಬಾಯಿ ಇತ್ತು ಮೂಕರಾಗಿದ್ದಾರೆ, ಕಣ್ಣಿತ್ತು ಕೂಡರಾಗಿದ್ದಾರೆ, ಕಿವಿ ಇತ್ತು ಕಿವುಡರಾಗಿದ್ದಾರೆ. ಉತ್ತರ ಅವರಿಗೂ ಗೊತ್ತಿದೆ, ಗೊತ್ತಿತ್ತು ಉತ್ತರ ಕೊಡ್ತಾ ಇಲ್ಲ. ಯಾಕೆ? ಇವತ್ತು ಈ ಹೆಣ್ಣಿನ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟೇವಂತಾದ್ರೆ ನಾಳೆ ಊಟಕ್ಕೆ ಯಾರ ಮನೆಗೆ ಹೋಗುವುದೆನ್ನುವುದು ಅವರಿಗೆ ಸಮಸ್ಯೆ. ಅವರು ಮತ್ತೆ ಯಾವುದಕ್ಕೂ ಬದುಕಿದ್ದಲ್ಲ. ಚಂದ್ರವಂಶದಲ್ಲಿ ಬದುಕಿದ್ದು ಯಾಕೆ ಕೇಳಿದ್ರೆ 3 ಹೊತ್ತು ಉಣ್ಣುವುದು ಬಿದ್ದು ಸಾಯುವುದೇ. ಇವಳು ಉತ್ತರ ಕೊಟ್ಟಂತಾದ್ರೆ ಈ ಪುಣ್ಯಾತ್ಮ ಊಟಕ್ಕೆ ಹಾಕುವುದಿಲ್ಲ. ಎಂತದ್ದೊಂದು ಪರಿಸ್ಥಿತಿ ಬಂದಿದೆ ಚಂದ್ರವಂಶಕ್ಕೆ ಅಂತ ಹೇಳಿ. ಹಾಗಂತ ಯಾರ ಹೆದರಿಕೆಯೂ ನನಗಿಲ್ಲ. ಕೌರವನ ಕೊನೆಯ ತಮ್ಮನಾದ ಈ ವಿಕರ್ಣ ಉತ್ತರ ಕೊಡ್ತಾನೆ. ಯಾವ ವ್ಯಕ್ತಿ ಪಣದಲ್ಲಿ ತನ್ನನ್ನು ತಾನು ಸೋಲಿಸಿಕೊಂಡ ಮೇಲೆ ಅಂಗರನ್ನು ಒತ್ತೆ ಇಡುವಂತಹ ಯೋಗ್ಯತೆಯನ್ನು ಕಳೆದುಕೊಂಡಿರ್ತಾರೆ. ಇಲ್ಲಿ ಪಾಂಚಾಲಿ ನಿರಪರಾಧಿ, ಪಾಂಚಾಲಿ ನಿರಪರಾಧಿ. ಇಲ್ಲಿ ಧರ್ಮರಾಜನಂತೆ ತಪ್ಪು ತಪ್ಪು ಇಷ್ಟ ಅಪ್ಪರಿಸುವ ಯಾರು ಕೇಳಿದ್ರೆ ಕೌರವನ ತಮ್ಮ ವಿಕರ್ಣ. ಇಲ್ಲದೆ ಹೋದ್ರೆ ಅನ್ನ ಮಾಡುವಂತಹ ಕಾರ್ಯಗಳಿಗೆ ನೀನು ಬೆನ್ನೆಲುಬಾಗಿ ನಿಲ್ಲಬೇಕಿತ್ತು. ಅದನ್ನ ಬಿಟ್ಟು ಅದು ತಪ್ಪು ಎನ್ನುವ ಹಾಗೆ ವಾದ ಮಾಡ್ತಾ ಇದ್ದಿ. ಇಲ್ಲದೆ ಹೋದ್ರೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ಆಕ್ಷೇಪ ಮಾಡುವುದಕ್ಕೆ ಕುಳಿತ ಹಿರಿಯರೇ ಸುಮ್ಮನಿದ್ದಾರೆ. ನಿನಗಾಗ ಅಧಿಕ ಪ್ರಸಂಗ ಯಾಕೆ ಅಂತ ಕೇಳ್ತೇನೆ. ಇಲ್ಲದೆ ಹೋದ್ರೆ ನೀನು ಕೌರವನ ತಮ್ಮನೇ. ಇಲ್ಲದೆ ಹೋದ್ರೆ ಅವಳು ಏನೋ ಮಾಡಿದಿಲ್ಲ, ಅದಕ್ಕೆ ನಾವೇನೋ ಮಾಡ್ತಾ ಇದ್ದೇವೋ. ನಿನಗದು ತಪ್ಪು ಅನಿಸಿದ್ರೆ ಅವರು ಹಾಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ಬೇಕು. ಅಧಿಕ ಪ್ರಸಂಗ ಮಾಡಿದ್ರೆ ಜಾಗ್ರತೆ. ಚಂದ್ರವಂಶದ ಪರಿಸ್ಥಿತಿ ಎಲ್ಲಿವರೆಗೆ ಬಂತು ಕೇಳಿದ್ರೆ ಎಲ್ಲ ಒಂಬಿಗರಮಲ್ಲಿ ಹುಟ್ಟಿ ಬೆಳೆದವ ಈ ಸಭೆಯಲ್ಲಿ ನಿಂತು ನಿನ್ನನ್ನು ಯಾರು ಕರೆದವರು ಕೇಳಿದ್ರು. ರಟ್ಟ ಹಿಡಿದು ಕೇಳಿದ್ರೆ ಹುಟ್ಟಿಸಿದ ಅಪ್ಪ ಯಾರು ನಿನ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಅಪ್ಪ ಯಾರು ಅಂತ ಹೇಳಿದ್ಮೇಲೆ ಉತ್ತರ ಇಲ್ಲ. ಹಣೆ ಬರ ಕೆಟ್ಟನು ನೀ ನನಗೆ ಹೇಳ್ತಾ ಇದು ನಿನಗೂ ಹೊಸ ಶಬ್ದ ಇರ್ಬೋದು. ನಮಗೆ ಕೇಳಿ ಕೇಳಿ ಕಿವಿ ಜಡ್ಡು ಗಟ್ಟು ಹೋಗಿದೆ. ನೀವು ಮತ್ತೊಂದ್ಸರಿ ಹೇಳಿದ್ರೆ ಏನ ತೊಂದ್ರೆ? ಮಾನ ಮರ್ಯಾದೆ ಬಿಟ್ಟವ್ರಿಗೆ ಏನ್ ಮಾಡಿದ್ರು ಒಂದೇ. ಕಾಲಿಂದ ತೆಗೆದು ಹೊಡೆದ್ರು ಅವ್ರಿಗೆ ಹೊಡೆದಲ್ಲ, ಹೊಡಿಸ್ಕೊಂಡು ಬೇಸರ ಬಂದು ನೀನಂತ ಹೊಡೆಯುವುದು ಕೇಳ್ತೀನಿ. ಅದು ಹೊಡೆದವ್ರಿಗೆ ಹೋಗಿ ಹೇಳು ಅಥವಾ ಹೊಡಿಸ್ಕೊಂಡವ್ರಿಗೆ ಹೋಗಿ ನಿನಗೆ ಮಾತಾಡಿದ ಹಾಗೆ ಏನು ಮತ್ತೆ ಹೇಳಿ ಹೇಳಿ ಬೇಸರ ಆಗಿದೆ ಹೇಳು ಅಂತ. ಕೃಷ್ಣ ಕೃಷ್ಣ ದಯಾನಿಧಿ ಕೃಷ್ಣ ಹೇ ದಯಾನಿಧಿ
ತವ ಮೈದುನರ ಮರುಳಾಟದಿಂದಲೇ ಓದುದೆನ್ನಭಿಮಾನ ತವ ಮೈದುನರ ಮರುಳಾಟದಿಂದಲೇ ಓದುದೆನ್ನಭಿಮಾನ ಈ ಕೌರವರ ದೆಸೆಯಿಂದ ಇವರ ದೆಸೆಯಿಂದ ಓದುದೆನ್ನಭಿಮಾನ ಈ ಕೌರವರ ದೆಸೆಯಿಂದ ಬೈದು ಫಲವೇ ನಿನ್ನು ಸಲಗು 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 ಗದಾಧರಾಚ್ಯುತ ನರಕಸೂದನ ಮಾಧವಾನಂದೈಕ ವಿಗ್ರಹ ದೀನ ಜನ ಬಂಧು ಕೃಷ್ಣ ಗದಾಧರಾಚ್ಯುತ ನರಕಸೂದನ ಮಾಧವಾನಂದೈಕ ವಿಗ್ರಹ ದೀನ ಜನ ಬಂಧು ಹೇ ದೀನ ಜನ ಬಂಧು ಕೃಷ್ಣ ಸಲಗೋ ಕೃಷ್ಣ ಕೃಷ್ಣ ಸಲಗೋ